मनोजवं आर्दुदल्ले वेगं जितेन्द्रियं बुद्धिमतां वरिष्ठं वातात्मजं वानरोध मुख्यं ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ವೀರಾಂಜನೇಯ ಪ್ರಸನ್ನಾಂಜನೇಯ ಜೊತೆಗೆ ಸರ್ವರಿಗೂ ಸಕಲ ಕಷ್ಟಗಳನ್ನು ದೂರ ಮಾಡತಕ್ಕಂಥ ಕಲಿಯುಗದಲ್ಲಿ ಸಂಜೀವಿನಿಯಾಗಿರ್ತಕ್ಕಂಥ ನಿತ್ಯ ಕಲ್ಯಾಣೋತ್ಸವ ಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ಸಾನ್ನಿಧ್ಯ, ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡ್ತಾ ರಾಮದೇವರ ಸದ್ಭಕ್ತನಾದಂಥ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಹನುಮದ್ ವೃತ ಇವತ್ತು. ಹನುಮದ್ ವೃತ ಅಥವಾ ಹನುಮತ್ ಜಯಂತಿ ಎಂಬತಕ್ಕಂಥದ್ದಾಗಲಿ ಹನುಮದ್ ವೃತ ಎಂಬತಕ್ಕಂಥದ್ದಾಗಲಿ ನಮ್ಮ ರಾಜ್ಯ ಮತ್ತು ಪಕ್ಕದ ರಾಜ್ಯಗಳಲ್ಲೂ ಸಹಿತ ಇದು ವಿಶೇಷವಾದ ಪೂಜೆ ನಡೀತಾ ಇದೆ. ಹಾಗೆ ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರ, ಬೆಂಗಳೂರಿಗೆ ಸಮೀಪ ಇರತಕ್ಕಂತಹ ಆನೇಕಲ್ಗೆ ಸಮೀಪ ಇರತಕ್ಕಂಥ ಸಬ್ಮಂಗಲ ಎಂಬತಕ್ಕಂಥದ್ದೊಂದು ಪುಟ್ಟ ಗ್ರಾಮವೇ ಸರಿ. ಆದರೆ ಪುಟ್ಟ ಗ್ರಾಮದಲ್ಲಿ ಇಂತಹ ವೈಭವೀಪೂರಿತವಾಗಿರ್ತಕ್ಕಂಥ ಅನುಷ್ಠಾನವನ್ನು ಬಹಳ ಅದ್ಧೂರಿತವಾಗಿ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ. ಆದರೆ ಒಂದು ವರ್ಷ ನೋಡಿದ ಅಲಂಕಾರ ಮತ್ತೊಂದು ವರ್ಷಕ್ಕೆ ಇರೋದಿಲ್ಲ. ಅದರಲ್ಲೂ ಈ ಹಿಂದೆ ನಾನು ಬಂದಾಗಲೂ ಈಗ ನಾನು ಬಂದಿರುವಂಥ ಈ ಸಾನ್ನಿಧ್ಯಕ್ಕೂ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಅಂದು ಪುಟ್ಟದಾದಂಥ ಆಲಯ, ಇಂದು ಬೃಹತ್ ಮಟ್ಟದ ಆಲಯ. ಅಂತಹದ್ರಲ್ಲಿ ಇವತ್ತು ಅಲಂಕಾರ ಆಗಿರಲಿ, ಇವತ್ತು ಬರ್ತಕ್ಕಂಥ ಭಕ್ತರ ಸೇವೆ ಆಗಿರಲಿ, ಅವರಿಗೆ ಕೊಡ್ತಿರ್ತಕ್ಕಂಥ ಮಹಾಪ್ರಸಾದ ಆಗಿರಲಿ, ಎಲ್ಲವೂ ಸಹಿತ ಕಣ್ತುಂಬಿಸ್ಕೊಳ್ಳೋದು ಒಂದು ಆನಂದವೇ ಸರಿ. ಈ ನಿಮ್ಮ ಆನಂದ್ ಗುರುಜಿಯವರಿಗೆ ಕರೆತರಲಿಕ್ಕೂ ಸಹಿತ ಆನೆಯನ್ನು ಕರೆಸಿ ಆನೆಯಿಂದಲೇ ಕರೆತಂದದ್ದು ಒಂದು ಸಂತೋಷ. ಜೊತೆಗೆ ಆನೆ ಅಂಬಾರಿ ಉತ್ಸವ ನಡೀತಿರೋದು ಇನ್ನೊಂದು ಸಂತೋಷ. ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಸೇವೆಗಾಗಿ ಬಂದಿರತಕ್ಕಂಥ ಸಾಕಷ್ಟು ಜನ ಭಕ್ತರು ಸಾಕಷ್ಟು ಜನ ಬಂದಿದ್ದಾರೆ. ಸುತ್ತಮುತ್ತ ಗ್ರಾಮಗಳಿಂದ ಬಂದಿದ್ದಾರೆ. ಸತತವಾಗಿ ಮಳೆ ಆಗಮನ ಆಗ್ತಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅಂತಹದ್ರಲ್ಲಿ ಸಬ್ಮಂಗಲದಲ್ಲಿ ಮಾತ್ರ ಹನುಮನ ಸೇವೆಯಲ್ಲಿ ಇಲ್ಲಿ ಮಳೆ ನಿಂತಿರ್ತಕ್ಕಂಥದ್ದು, ಭಕ್ತರ ದರ್ಶನಕ್ಕೆ ದಾರಿ ಆಗ್ತಿರ್ತಕ್ಕಂಥದ್ದು, ಯಾವೊಬ್ಬ ಭಕ್ತರು ಸಹಿತ ಅಸಮಾಧಾನ ಇಲ್ದಿರ ಎಲ್ಲರೂ ಸಮಾಧಾನದಿಂದ ನಡೀತಿರ್ತಕ್ಕಂಥದ್ದು ಸಂತೋಷದ ವಿಚಾರ. ಏನೇ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮೋ ರಕ್ಷಿತ ಧರ್ಮ ಮಾರ್ಗ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪ್ರಭು ಶ್ರೀರಾಮಚಂದ್ರನ ಆರಾಧನೆ. ಎಲ್ಲಿ ಹನುಮನೋ ಅಲ್ಲೇ ರಾಮ, ಎಲ್ಲಿ ರಾಮನೋ ಅಲ್ಲಿ ಹನುಮ. ಹಾಗಾಗಿ ಹನುಮನ ಸಾನ್ನಿಧ್ಯದಲ್ಲಿ ಬಂದು ಇಲ್ಲಿ ರಾಮನಾಮವನ್ನು ನಿರಂತರ ಪಠನೆ ಮಾಡೋದ್ರಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹದ್ರಲ್ಲಿ ಇವತ್ತಿನ ಕಾಯಕವನ್ನು ಅಲಂಕಾರ ಮತ್ತು ವ್ಯವಸ್ಥೆ ಇದೆಲ್ಲವನ್ನು ಸಹಿತ ಬಹಳ ಅದ್ಧೂರಿತವಾಗಿ ನಡೆಸ್ತಿರ್ತಕ್ಕಂಥದ್ದು ನನ್ನ ಆತ್ಮೀಯರು ಹಾಗೂ ನಮ್ಮ ಸದ್ಭಕ್ತರಾದಂತಹ ಈ ಸಬ್ಮಂಗಲ ಕ್ಷೇತ್ರಕ್ಕೆ ಪ್ರಪ್ರಥಮವಾಗಿ ಅವರದೇ ಆದಂಥ ಒಂದು ಸೇವೆ, ಒಂದು ವಿಶೇಷವಾದಂತಹ ಕೊಡುಗೆಯಾಗಿ ಹನುಮನ ಸೇವೆ ಮಾಡ್ತಿರ್ತಕ್ಕಂತಹ ನನ್ನ ಆಶ್ರಮದ ಪಟ್ಟ ಶಿಷ್ಯರೂ ಹೌದು, ಹಾಗೂ ಇವತ್ತಿನ ಧಾರ್ಮಿಕತೆ, ಆಧ್ಯಾತ್ಮಿಕತೆ, ಧರ್ಮ ಮಾರ್ಗದಲ್ಲಿ ನಡೀತಿರ್ತಕ್ಕಂತಹ ನನ್ನ ಆತ್ಮೀಯರಾದಂತಹ ಕಿರಣ್ ರವರು ನಡೆಸ್ತಿರ್ತಕ್ಕಂಥ ಈ ಸೇವೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೂ ಕಿರಣ್ ರವರ ಸೇವೆ ಇದೊಂದೇ ಅಂತಲ್ಲ, ಸಾಕಷ್ಟು ದೇವಾಲಯಗಳಲ್ಲಿ, ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ರೀತಿ ನಡೆಸಿದ್ದಾರೆ. ಕಿರಣ್ ರವರ ಒಂದು ವಿಶೇಷವಾದಂಥ ಸೇವೆ ಫ್ರೀ ವೆಡ್ಡಿಂಗ್ ಶೂಟ್ಸಾ ನಿಮ್ಮದು? ಸಿರಿ ವೆಡ್ಡಿಂಗ್ ಎಂಬತಕ್ಕಂಥದ್ದು. ಸಿರಿ ವೆಡ್ಡಿಂಗ್ ಅಂತಕ್ಕಂಥದ್ದನ್ನು ಯೂಟ್ಯೂಬಲ್ಲಾಗಲಿ ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಿ ಒಂದು ಮೊಬೈಲಲ್ಲಿ ಸಿರಿ ವೆಡ್ಡಿಂಗ್ ಹೊಡೆದ್ರೂ ಬಹಳ ಅದ್ಭುತವಾದಂಥ ಕಾಯಕವನ್ನು ನೀವು ನೋಡ್ಬೋದು. ಅವರ ಕಾಯಕ ಮೆಚ್ಚುವಂಥದ್ದು. ಹನುಮನ ಅನುಗ್ರಹದಿಂದ ಇವತ್ತು ಸಬ್ಮಂಗಲದಲ್ಲಿ ಇಂಥದ್ದೊಂದು ಅದ್ಭುತವಾದಂಥ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಮತ್ತು ಅವರ ತಂಡಕ್ಕೂ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೂ ಸಬ್ಮಂಗಲದ ಸುತ್ತಮುತ್ತಿರ್ತಕ್ಕಂಥ ಎಲ್ಲ ಗ್ರಾಮದ ಸದ್ಭಕ್ತರಿಗೂ ಹಾಗೂ ಇಲ್ಲಿನ ವ್ಯವಸ್ಥಾಪನಾ ಸಮಿತಿಗೂ ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ಉದ್ಯದ್ರವ್ಯ ಪ್ರಕಾರ ಸನ್ನಿಮಿತಾಂಕೆ ಸ್ವಾಸಿ ನಮಸ್ತೆ ನುದಿನಿತವಚ ಪ್ರವೃತ್ತಿಂ ಧ್ಯಾಯೇತ್ ಗದಾ ಅಭಯಕರಂ ಸುಕೃತಾಂಜಲಿಂ ತಂ ಪ್ರಾಣಂ ಯತೇಶ ತನ್ಮನ್ನತ ಕರ್ಮಶಕ್ತಿ. ಭಕ್ತ ಜನರಿಗೆ ಹನುಮದ್ ವೃತದ ಶುಭಾಶಯಗಳು. ಈ ದಿನ ಹನುಮದ್ ವೃತ, ಹಿಂದೆ ಧರ್ಮರಾಯ ತನ್ನ ರಾಜ್ಯವನ್ನು ವಾಪಸ್ಸು ಪಡೆಯಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವೇದವ್ಯಾಸರಿಂದ ಕೇಳಿ ಪಡೆದು ಮಾಡಿದಂಥ ವ್ರತ. ಆ ವ್ರತವನ್ನು ಮಾಡಿದ್ದರಿಂದ ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಜಯಗಳಿಸಿದ್ರು, ಮೇಲಾಗಿ ರಾಜ್ಯವನ್ನು ಪಡೆದರು. ಅಂದಿನಿಂದ ಈ ವ್ರತ ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ದಿನ ಆಚರಣೆ ಮಾಡ್ತಾರೆ. ಆ ದಿನ ಹನುಮಂತ ದೇವರನ್ನು ಪೂಜಿಸಿ ಹನುಮಂತ ದೇವರನ್ನು ಪ್ರಾರ್ಥಿಸುವುದರಿಂದ ನಮಗೆ ಯಶಸ್ಸು ಸಿಗುತ್ತೆ ಎನ್ನುವ ಭಾವನೆ. ಯಾರನ್ನು ನೆನೆದರೆ ಬುದ್ಧಿ ಬಲ ಧೈರ್ಯ ಹೆಚ್ಚುತ್ತೋ, ಯಾರನ್ನು ನೆನೆದರೆ ನಮ್ಮಲ್ಲಿರ್ತಕ್ಕಂಥ ಜಾಡ್ಯ ಹೋಗುತ್ತೋ, ಅಪಮೃತ್ಯು ಪರಿಹಾರವಾಗುತ್ತೋ ಅಂತಹ ಹನುಮಂತ ದೇವರ ವ್ರತ ಈ ದಿನ. ಹಾಗಾಗಿ ಈ ಸಬ್ಮಂಗಲ ಕ್ಷೇತ್ರದಲ್ಲಿ ಈ ನಡೀತಿರ್ತಕ್ಕಂಥ ಉತ್ಸವ 19 ವರ್ಷಗಳಿಂದ ನೂರ್ಜಾನವ ನಡೆದು ಬಂದಿದೆ. ದೇಶದಲ್ಲಿರ್ತಕ್ಕಂಥ ನಾನಾ ರಾಜ್ಯಗಳ ಸಾಕಷ್ಟು ಮಂದಿ ಭಕ್ತರು ಈ ಉತ್ಸವದಲ್ಲಿ ಭಾಗಿಯಾಗ್ತಾರೆ, ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಈ ಉತ್ಸವ ಹೀಗೆ ಅತಿ ವಿಜೃಂಭಣೆಯಿಂದ ಮುಂದಿನ ದಿನಗಳಲ್ಲೂ ಸಹ ಭಕ್ತರ ಮನರಂಜಿಸುವಂತೆ, ಭಕ್ತರಿಗೆ ದೇವರು ಅಭಯ ನೀಡುವಂತೆ ಉತ್ಸವ ಹೆಚ್ಚಿನ ಮಟ್ಟದಲ್ಲಿ ನಡೆಯಲಿ. ರಾಜ್ಯ, ರಾಷ್ಟ್ರ, ವಿದೇಶದ ಮಟ್ಟಿಗೂ ಸಹ ಈ ಉತ್ಸವ ಹರಡಿ ನಮ್ಮ ದೇಶದ
ಸಂಸ್ಕೃತಿ ಮೇಲಾಗಿ ನಮ್ಮ ರಾಜ್ಯದಲ್ಲಿ ಹುಟ್ಟಿದಂಥ ಹನುಮಂತ ದೇವರು, ಅಂಥ ಹನುಮಂತರ ದೇವರ ಸೇವೆ ಎಲ್ರಿಗೂ ಪ್ರಾಪ್ತಿಯಾಗಲಿ ಅಂತೇಳಿ ಈ ದಿನ ಹನುಮಂತ ದೇವರ ಚರಣಗಳಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತೇಳಿ ಕೇಳ್ತಾ ನಾನು ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಇಟ್ಟಿದ್ದೇನೆ. ಶುಭಂಭೂಯ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಆನೇಕಲ್ ತಾಲೂಕಿನ ಈ ಸಬ್ಮಂಗ್ಲ ಗ್ರಾಮದಲ್ಲಿ ಒಂದು ಗ್ರಾಮ ದೇವತೆ ಹಾಗೂ ಒಂದು ಪಂಚಮುಖಿ ಆಂಜನೇಯನ ದರ್ಶನ ಮಾಡಲಿಕ್ಕೆ ಇವತ್ತು ಲಕ್ಷಾಂತರ ಸಾವಿರಾರು ಭಕ್ತರು ಆಗಮಿಸಿ ಈ ಒಂದು ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಗುರೂಜಿ ಆದಂತಹ ಆನಂದ್ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಅಂಬಾರಿ ಉತ್ಸವ ಸಹ ಇಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ ರೀತಿ ಇಲ್ಲಿ ದಿನನಿತ್ಯ ಮಳೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಭಕ್ತರು ಯಥೇಚ್ಛವಾಗಿ ಸೇರಿ ಈ ಭಗವಂತನ ಕೃಪೆಗೆ ಪಾತ್ರರಾಗುವ ಒಂದು ಸನ್ನಿವೇಶದಲ್ಲಿ ಮಳೆಯೂ ಸಹ ಇವತ್ತು ತಟಸ್ಥವಾಗಿ ಜನರ ಒಂದು ಭಕ್ತಿಗೆ ಮನಗೊಂಡು ಇವತ್ತು ದೇವರ ಕೃಪೆಗೆ ಪಾತ್ರ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದೇ ರೀತಿ ಉತ್ತಮವಾದಂಥ ಮಳೆ ಬೆಳೆ ಎಲ್ಲ ಆಗಿ ಸುಭಿಕ್ಷವಾದಂಥ ವಾತಾವರಣವನ್ನು ನೀಡುವ ಮುಖಾಂತರ ಈ ಆನೇಕಲ್ ತಾಲೂಕಿನಲ್ಲಿ ಯಥೇಚ್ಛವಾಗಿ ಭಕ್ತ ಸಾಗರ ಹರಿದು ಬರೋದರಿಂದ ಒಂದು ಹಿಂದೂ ಸಂಪ್ರದಾಯದ ಈ ದೇವಾಲಯದಲ್ಲಿ ಯಶಸ್ಸಾಗಿ ವಿಜೃಂಭಣೆಯಿಂದ ಇವತ್ತು ಆಯೋಜನೆ ಮಾಡಿರ್ತಕ್ಕಂತಹ ಹನುಮ ಜಯಂತಿಗೆ ಎಲ್ಲರಿಗೂ ಸಹ ಆಧಾರದ ಸ್ವಾಗತವನ್ನು ಸಹ ತಿಳಿಸ್ತೇನೆ, ಶುಭಾಶಯಗಳು ಸಹ ತಿಳಿಸ್ತೇನೆ. Thank you.